ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ತಗೊಂಡಿದೆ. ಕುವೆಂಪು ಅವರ ಸಾಲುಗಳನ್ನೇ ಬದಲಾಯಿಸಿದೆ ರಾಜ್ಯ ಸರ್ಕಾರ. ಸಮಾಜ ಇಲಾಖೆಯ ವಸತಿ ಶಾಲೆಗಳಲ್ಲಿದ್ದ ಬರಹವನ್ನು ಬದಲು ಮಾಡಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ವಾಕ್ಯ, ಕುವೆಂಪುರವರ ವಾಕ್ಯ. ಅದನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲು ಮಾಡಿದ್ದಾರೆ. ವಿಜಯಪುರ ಸೇರಿ ಹಲವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಬದಲಾಗಿದೆ ಬರಹ. ಇದು ಸರ್ಕಾರದ ಸುತ್ತೋಲೆಯಂತೆ ಬರಹವನ್ನು ಬದಲಾವಣೆ ಮಾಡಲಾಗಿದೆ. ಪಬ್ಲಿಕ್ ಟಿವಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿವಾದಕ್ಕೆ ಕಾರಣವಾಗಿದೆ ಈಗ ಸರ್ಕಾರದ ನಿರ್ಧಾರ. ಇನ್ನೊಂದು ನಿರ್ಧಾರ ಅಲ್ಲ, ಇನ್ನೊಂದು ವಿವಾದ ಅಲ್ಲ, ದೊಡ್ಡ ವಿವಾದ ಹಾಗೆ ನೋಡಕ್ಕೆ ಹೋದರೆ. ಯಾಕೆಂದರೆ ಶಾಲೆಗಳಲ್ಲಿ ಈ ಬರಹವನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ಶಾಲೆಗಳಲ್ಲಿ, ಲೈಬ್ರರಿಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಕುವೆಂಪುರವರ ಸಾಲು. ಅದನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಮಾಡಿದ್ದಾರೆ. ಕುವೆಂಪುರವರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಸಿದಂತಹ ಬರಹ ಅದು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ. ಇದನ್ನು ಬದಲಾಯಿಸಿ, ಅದನ್ನು ನೀವು ಎಲ್ಲ ಸ್ಕೂಲ್ಗಳಲ್ಲಿ ನೋಡ್ತೀರಾ, ಎಲ್ಲ ಲೈಬ್ರರಿಗಳಲ್ಲಿ ನೋಡ್ತೀರಾ. ಅದನ್ನು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಮಾಡಿದ್ದಾರೆ. ಇದು ಯಾರೋ ಅಧಿಕಾರಿ ಮಾಡಿರುವ ಎಡವಟ್ಟಲ್ಲ. ಇದು ಸರ್ಕಾರದ ಸುತ್ತೋಲೆಯ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳೇನಿದೆ, ಆ ವಸತಿ ಶಾಲೆಗಳಲ್ಲಿ ಈ ರೀತಿ ಮಾಡಿದ್ದಾರೆ. ಹಾಗಾದರೆ ಯಾರು ಇದ್ರ ಹಿಂದೆ ಇರ್ತಕ್ಕಂಥವ್ರು? ಯಾರ ಐಡಿಯಾ ಇದು ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡೆಯೋಣ. ಪುರುಷೋತ್ತಮ್, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಏನು ಹೇಳ್ತಾರೆ? ಯಾರ ಐಡಿಯಾ ಇದು? ಯಾಕೆ ಈ ಥರ ಬದಲಾವಣೆ? ಯಾವಾಗ ಆಗಿದ್ದ ಬದಲಾವಣೆ ಇದು? ಇದು ಪ್ರಮುಖವಾಗಿ ಇದು ಐಡಿಯಾ ಅಂತಂದ್ರೆ ಸರ್ಕಾರದಿಂದಲೇ ಸುತ್ತೋಲೆ ಬಂದೆ ಅಂತ ಹೇಳಿದ್ರೆ ಏನು ಅಂತಂದ್ರೆ ಕಮಿಷನರ್ ಏನ್ ಮಾಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಏನ್ ಮಾಡ್ತಾರೆ, ಮಣಿವಣ್ಣನವರು ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶದಲ್ಲಿ ಈ ರೀತಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಏನೋ ಒಂದು ಕುವೆಂಪುರ ಒಂದು ನಾಮ ಇತ್ತು, ಅದನ್ನ ಚೇಂಜ್ ಮಾಡಿ ಈಗೇನು ಅಂತಂದ್ರೆ ಧೈರ್ಯವಾಗಿ ಪ್ರಶ್ನಿಸಿ, ಕೈ ಮುಗಿದು ಒಳಗೆ ಬನ್ನಿ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ನಾಮಫಲಕನ ಬದಲಾವಣೆ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ಏನಂದ್ರೆ ಎಲ್ಲಾ ಕಡೆನೂ ಕೂಡ ಮಾಡ್ಬೇಕು ಇದನ್ನ ಅಂತ ಹೇಳಿ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಆದ್ರೆ ವಿಜಯಪುರದ ಏನು ಮುದ್ದೇಬೇಳ ತಾಲೂಕಿನ ನಲತ್ವಾಡ್ ಬಳಿ ಬರುವಂತ ಏನು ಪಾಳ ಪೂಜೆ ಅಂತ ವಸತಿ ಶಾಲೆ ಬರ್ತದೆ, ಅಲ್ಲಿ ಮಾತ್ರ ಇವರೊಂದು ನಾಮಫಲಕವನ್ನು ಬದಲಾಯಿಸಿದ್ದಾರೆ. ಇನ್ನು ಅನೇಕರಿಗೆ ಈ ರೀತಿ ಆದೇಶ ಬಂದಿದೆ, ಆದ್ರೆ ಕೆಲವರು ಏನು ಅಂತಂದ್ರೆ ಮಾತ್ರ ಇದನ್ನ ಬದಲಾವಣೆ ಮಾಡಿದ್ರೆ, ಇನ್ನು ಅನೇಕರು ಇನ್ನು ಬದಲಾವಣೆ ಮಾಡಿ ಇನ್ನೂ ನಾಮಫಲಕವನ್ನು ಬದಲಾವಣೆ ಮಾಡಿ ಹಾಕಿಲ್ಲ. ಅರವಿಂದ್, ಓಕೆ, ಈಗ ಆಯ್ತಪ್ಪ, ಅದೇನೋ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಇದೆಯಲ್ಲ, ಯಾರನ್ನು ಪ್ರಶ್ನಿಸಬೇಕು, ಏನ್ ಪ್ರಶ್ನೆ ಮಾಡಬೇಕು? ಈ ಪ್ರಮುಖವಾಗಿ ಏನು ಅಂತಂದ್ರೆ ಆ ವಸತಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇರಲಿ, ಆಮೇಲೆ ಅದೇ ರೀತಿ ಅನೇಕ ಏನು ಸಮಸ್ಯೆಗಳಿದ್ದಾವೆ ಅವುಗಳನ್ನ ಪ್ರಶ್ನಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಬರೆಯಲಾಗಿದೆ ಅನ್ನೋದನ್ನ ಮಾಹಿತಿನ ಈಗೇನೋ ಅಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಸೇರಿದಂತೆ ಏನು ಒಂದು ವಸತಿ ಶಾಲೆಯ ಪ್ರಿನ್ಸಿಪಾಲ್ ಇರ್ತಾರೆ ಅವರೆಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಈಗ ಒಂದೇನಂತಂದ್ರೆ ಇತ್ತೀಚೆಗೆ ತಾವು ಗಮನಿಸಿದ್ರಿ ಅನ್ಸುತ್ತೆ, ಏನಂದ್ರೆ ಈ ವಸತಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಜೊತೆ ಸ್ಟೂಡೆಂಟ್ಸ್ಗಳು ಕಿರಿಕ್ ಮಾಡ್ಕೊಳ್ಳೋದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೀಗೆಲ್ಲ ಗಲಾಟೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಪ್ರವೋಕ್ ಮಾಡಿದ್ರೆ ಈ ಥರದ ಗಲಾಟೆಗಳು ಇನ್ನೂ ಜಾಸ್ತಿ ಆಗಲ್ವಾ? ಖಂಡಿತ ಕೂಡ. ಯಾಕಂತಂದ್ರೆ ಮೊದಲೇದಾಗಿ ಏನು ಅಂತಂದ್ರೆ ಕುವೆಂಪು ಅವರೊಂದು ಇದನ್ನ ಅವ್ರು ಬರೆದಂತ ಒಂದು ಏನು ನಾಮಫಲಕ ಇತ್ತು ಅದನ್ನ ಬದಲಾವಣೆ ಮಾಡಿದ್ದೆ ಮೊದಲೇದಾದಂತ ದೊಡ್ಡ ಒಂದು ವಿವಾದ. ಅದ್ರ ಜೊತೆಗೆ ಏನು ಅಂತಂದ್ರೆ ಈ ರೀತಿ ಪ್ರಶ್ನಿಸಿ ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ, ಅನೇಕ ಮುರಾರ್ಜಿ ಸ್ಕೂಲ್ ವಸತಿ ಶಾಲೆಗಳೇ ಅನೇಕ ಸಮಸ್ಯೆಗಳಿದೆ. ಒಂದೇ ಸಮಸ್ಯೆ ಅಂತಲ್ಲ, ಒಂದು ಊಟದ ವ್ಯವಸ್ಥೆಯಿಂದ ಹಿಡ್ಕೊಂಡು ಅನೇಕ ಅಂದ್ರೆ ಲೈಂಗಿಕ ಕಿರುಕುಳ ಅಂತ ಸಮಸ್ಯೆಗಳು ಕೂಡ ಅನೇಕಗಳು ಆಗಿದಾವೆ. ಈ ರೀತಿ ಪ್ರಶ್ನಿಸಿ ಅಂತ ಈಗ ಏನು ಒಂದು ಈ ನಾಮಫಲಕ ಹಾಕೋದ್ರಿಂದ ಪ್ರಚೋದನಕಾರಿ ಆಗುತ್ತೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಪಾಲಕರು ಸೇರಿದಂತೆ ಏನು ವಿದ್ಯಾರ್ಥಿಗಳು ಒಂದು ಗುರುಗಳಿಗೆ ಏನೋ ಒಂದು ರೆಸ್ಪೆಕ್ಟ್ ಕೊಟ್ಟು ಇರ್ತಿದ್ರು, ಅವರು ಕೂಡ ಈಗ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಇದರಿಂದ ಏನು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳನ್ನ ಸರ್ಕಾರ ಕೂಡ ಮತ್ತು ಏನು ಮೊರಾರ್ಜಿ ದೇಸಾಯಿ ಶಾಲೆಯ ಏನು ವ್ಯವಸ್ಥಾಪಕರು ಇರ್ತಾರೆ ಅವರು ಕೂಡ ಎದುರಿಸಬೇಕಾಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ ಇದರಿಂದ. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎರಡು ರೀತಿ ವಿವಾದಗಳಿದೆ. ಒಂದು, ಕುವೆಂಪುರವರ ಹೇಳಿಕೆಯನ್ನ ಬದಲು ಮಾಡಿದ್ದು. ಎರಡನೇದು, ಇದು ಪ್ರವೋಕ್ ಮಾಡೋಂಗಾಗುತ್ತೆ. ಹಾಗಾಗಿ ಇದು ಯಾರ ಐಡಿಯಾ ಗೊತ್ತಿಲ್ಲ. ಇದಕ್ಕೆ ಉತ್ತರವನ್ನು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೊಡ್ತಾರಾ, ಅಥವಾ ಆಯುಕ್ತರು ಕೊಡ್ತಾರಾ, ಅಥವಾ ಖುದ್ದು ಮುಖ್ಯಮಂತ್ರಿಗಳೇ ಕೊಡ್ತಾರಾ ಗೊತ್ತಿಲ್ಲ. ಇದು ಇನ್ನೊಂದು ವಿವಾದಕ್ಕೆ ಕಾರಣ ಆಗೋದಂತೂ ಸತ್ಯ.